ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲ ವಿಜ್ಞಾನ ವೈರಾಗ್ಯ ಸಿದ್ಧಾರ್ಥ ಭಿಕ್ಷಾಂ ದೇವಿ ಚ ಪಾರ್ವತಿ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕಿರಣ್ ಪುರೋಹಿತ್ ಗುರೂಜಿ. ಟಿವಿ 63 ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ 2024ನೇ ಇಸ್ವಿಯ ರಾಶಿ ಭವಿಷ್ಯದ ಬಗ್ಗೆ, 3ನೇ ರಾಶಿಯಾಗಿರ್ತಕ್ಕಂಥ ಮಿಥುನ ರಾಶಿಯ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅಂದರೆ ಆ ರಾಶಿಯವರು ಯಾವ ಕಾರ್ಯ ಕೆಲಸ ಮಾಡಿದರೆ ಒಳ್ಳೆಯದಾಗುತ್ತೆ, ಸ್ವಭಾವ, ನಡತೆ, ಗುಣ ಮತ್ತು ಗೋಚಾರ ಫಲವನ್ನು ನಾನು ನಿಮಗೆ ಇವತ್ತು ತಿಳಿಸಿಕೊಡುತ್ತೇನೆ. ತಿಳ್ಕೊಳ್ಳಿ, ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲ ಅದನ್ನು ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬು ಮಾಡಿ. ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕಾಗಿತ್ತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮಗೆಲ್ಲನೂ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ಅದರಲ್ಲಿ ಮಿಥುನ ರಾಶಿಯವರು ಯಾವಾಗಲೂ ಕೂಡ ಕಂಬೈಂಡಾಗಿ ಬಿಸ್ನೆಸ್ ಮಾಡಬೇಕನ್ನತಕ್ಕಂಥ ಮೆಂಟಾಲಿಟಿಯಲ್ಲೂ ಉಳ್ಳವರು ಇರ್ತಾರೆ. ಕಂಬೈಂಡ್ ಬಿಸ್ನೆಸ್ ಅಂತ ಹೇಳಿದ್ರೆ ಏನು, ಅವ್ರು ಯಾವಾಗಲೂ ಕೂಡ ಪಾರ್ಟ್ನರ್ಶಿಪ್ಪಲ್ಲೇ ಹೋಗ್ಬೇಕಂತ ವಿಚಾರ ಮಾಡ್ತಾ ಇರ್ತಾರೆ ಮಿಥುನ ರಾಶಿಯವರು. ನಿಮಗೆ ಒಂದು ಹೇಳ್ತೀನಿ, 2024ನೇ ಇಸ್ವಿಯಲ್ಲಿ ಯಾವುದೋ ಕಾರಣಕ್ಕೂ ಪಾರ್ಟ್ನರ್ಶಿಪ್ಪಲ್ಲಿ ಉದ್ಯೋಗ ಮಾಡಲಿಕ್ಕೆ ಹೋಗಬೇಡಿ. ಯಾಕಪ್ಪ ಅಂತ ಹೇಳಿದ್ರೆ, ನಿಮ್ಮ ರಾಶಿಯವರು ಮತ್ತು ತದ್ವಿರುದ್ಧ ರಾಶಿಯವರು ಇರ್ತಾರೆ ಅಲ್ಲಿ. ಸೊ ಆ ರಾಶಿಯವರಿದ್ದಾಗ ನಿಮ್ಮ ಎಲ್ಲ ಬಿಸ್ನೆಸ್ಗಳು ಅವರು ಲಾಭ ಮಾಡಿಕೊಂಡು ನಿಮಗೆ ನಷ್ಟ ಅನುಭವಿಸಿ ಈ ವರ್ಷದಲ್ಲಿ ಕಂಪ್ಲೀಟ್ ನಷ್ಟ ಭಾಗದಲ್ಲಿ ಅನುಭವಿಸ್ತಾ ಹೋಗಬೇಕಾಗುತ್ತೆ. ಆದ್ದರಿಂದ ಯಾವುದೋ ಕಾರಣಕ್ಕೂ ಕೂಡ ತಾವು ಪಾರ್ಟ್ನರ್ಶಿಪ್ಪರಲ್ಲಿ ವ್ಯವಹಾರ ಮಾಡಲಿಕ್ಕೆ ಹೋಗಬಾರ್ದು. ಆಮೇಲೆ ಹಣಕಾಸಿನ ವ್ಯವಹಾರವೂ ಅಷ್ಟೇ ಆಯಿತು, ಮತ್ತು ವ್ಯಾಪಾರದಲ್ಲೂ ಅಷ್ಟೇ ಆಯಿತು. ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕಂದ್ರೂ ಕೂಡ ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೋ ಕಾರಣಕ್ಕೂ ಮಾಡಲಿಕ್ಕೆ ಹೋಗಬಾರ್ದು. ಹಾಗೆ ಈಗ ಸರ್ಕಾರಿ ನೌಕರರಿಗೆ ಕೆಲಸಗಳು ಪ್ರಮೋಷನ್ ಆಗತಕ್ಕಂಥ ಸಂದರ್ಭ ಬಂದರೂ ಕೂಡ ಪ್ರಮೋಷನ್ ಆಗಿರೋದಿಲ್ಲ. ಅವರಿಗೆಲ್ಲ ಈ ವರ್ಷದಲ್ಲಿ ಪ್ರಮೋಷನ್ ತುಂಬ ಉತ್ತಮವಾಗುತ್ತೆ. ಹಾಗೆ ಮನೆ ಕಟ್ಟಿರತಕ್ಕಂಥ ಭಾಗ್ಯ ಸರ್ಕಾರಿ ನೌಕರರು ಪ್ರಯತ್ನ ಪಟ್ಟರೂ ಕೂಡ ಮನೆ ಕಟ್ಟಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಪ್ರಯತ್ನ ಪಡ್ತಾರೆ, ಮುಂದೆ ನುಗ್ತಾ ಇರ್ತಾರೆ, ಮುಂದೆ ನುಗ್ಗಿಯವ್ರೂ ಕೂಡ ಅರ್ಧಂಬರ್ಧ ಮನೆ ಕಟ್ಟಡ ಆಗುತ್ತೆ. ಇದು ಯಾಕೆ ಈ ಥರ ಆಗುತ್ತೆ ಅಂತ ಹೇಳಿದ್ರೆ, ರಾಹು ಮತ್ತು ಕೇತು ನಿಮಗೆ 4ನೇ ಸ್ಥಾನದಲ್ಲಿ ಇರೋದರಿಂದ, 10ನೇ ಸ್ಥಾನದಲ್ಲಿ ರಾಹು, 4ನೇ ಸ್ಥಾನದಲ್ಲಿ ಕೇತು ಇರುವುದರಿಂದ ನಿಮಗೆ ಶತ್ರುಬಾಧೆ ಮತ್ತು ಮಾಡತಕ್ಕಂಥ ಕೆಲಸದಲ್ಲಿ ಸಮಸ್ಯೆಗಳು ಉಂಟಾಗತಕ್ಕಂಥದ್ದು. ಆಮೇಲೆ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಸಮಸ್ಯೆ ಆಗತಕ್ಕಂಥದ್ದು. ಆರೋಗ್ಯ ಪೀಡೆಯಲ್ಲಿ ಅಂತ ಹೇಳಿದರೆ ಮೆಂಟಲಿ ತುಂಬ ನೀವು ಡಿಪ್ರೆಷನ್ಗೆ ಒಳಗಾಗ್ತೀರಾ. ಯಾಕೆ ಈ ವಿಚಾರವಾಗಿ ನೀವು ಡಿಪ್ರೆಷನ್ ಒಳಗಾಗ್ತೀರಾ ಅಂತ ಹೇಳಿದ್ರೆ, ಗುರು ನಿಮಗೆ 11ನೇ ಮೇಷರಾಶಿಯಿಂದ ಸಂಚರಿಸುವಾಗ ನಿಮಗೆ 11ನೇವನು ಗುರು ಆಗಿರ್ತಾನೆ. ಗುರು ವೃಷಭ ರಾಶಿಯಲ್ಲಿರುವಾಗ ನಿಮಗೆ 12ನೇ ಸ್ಥಾನದಲ್ಲಿ ಇರ್ತಾನೆ. ಆದ್ದರಿಂದ ನಿಮ್ಮ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಆಗತಕ್ಕಂಥದ್ದು. ಶನಿ ನಿಮಗೆ 9ನೇ ಸ್ಥಾನದಲ್ಲಿ ಇರುವುದರಿಂದ ವ್ಯಾಪಾರ ಮತ್ತು ಹಣಕಾಸಿನಲ್ಲಿ ಸಮಸ್ಯೆ ಉಂಟಾಗೋದು ಖಂಡಿತ ಅಂತಲೇ ಹೇಳ್ತೀನಿ. ನಿಮಗೆ ಆರೋಗ್ಯದ ಕಡೆ ತುಂಬ ಕಾಳಜಿ ವಹಿಸ್ಕೊಳ್ಳೋದು ಭಾರಿ ಉತ್ತಮ. ಕಾಲು, ಹೊಟ್ಟೆ ಈ ಎರಡೂ ಬೇನೆಗಳು ನಿಮಗೆ ಪ್ರಾರಂಭದಲ್ಲಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ 3 ವರ್ಷದವರೆಗೆ ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ, ಅಷ್ಟು ನೋವು ತೊಂದರೆ ಉಂಟಾಗುತ್ತೆ. ಆಮೇಲೆ ನೀವು ಯಾವುದೋ ಕಾರಣಕ್ಕೂ ಕೂಡ ಮನೆಯಲ್ಲಿ ಊಟ ಮಾಡೋದನ್ನು ಬಿಟ್ಟು ಹೊರಗಡೆ ಯಾವುದೋ ಕಾರಣಕ್ಕೂ ಊಟ ಮಾಡಲಿಕ್ಕೆ ಹೋಗಬೇಡಿ. ಏನಕ್ಕಂತ ಹೇಳಿದ್ರೆ, ನಿಮ್ಮ ಹೊಟ್ಟೆ ಮತ್ತು ಕಾಲು ಬಾಳದಲ್ಲಿ ತುಂಬ ಆರೋಗ್ಯ ಸಮಸ್ಯೆ ಉಂಟಾಗಿ ನಾಳೆ ನಿಮಗೆ ಅಹಿತರ ಘಟನೆ ಆಗತಕ್ಕಂಥ ಸಂದರ್ಭವೂ ಉಂಟಿದೆ. ಆದ್ದರಿಂದ ದಯವಿಟ್ಟು ವೀಕ್ಷಕರೇ, ಮಿಥುನ ರಾಶಿಯವರಿಗೆ ಇದೊಂದು ನಾನು ಕಳೆ ವಿನಂತಿ ಮಾಡಿ ಹೇಳ್ಕೊಳ್ತೇನೆ. ಹೊರಗಡೆ ಊಟ ಕಡಿಮೆ ಮಾಡಿ, ಮನೆಯಲ್ಲಿ ಊಟ ಜಾಸ್ತಿ ಮಾಡಿ. ಸ್ನೇಹ ಸಂಬಂಧ ಅನ್ನತಕ್ಕಂಥದ್ದು ನಿಮ್ಮ ಮನೆತನದಲ್ಲಿ ಕುಡಿತಾ ಇರುತ್ತೆ. ಅಂದರೆ ನೀವು ಯಾವಾಗಲೂ ಕೂಡಿನೇ ಇರಬೇಕಿರತಕ್ಕಂಥ ಆಸೆ ಉಳ್ಳವರು. ಆ ಆಸೆನ ಒಂದು ಸ್ವಲ್ಪ ನೀವು ಹಿತವಾಗಿ ಮತ್ತು ಮಿತವಾಗಿ ಬಳಸಿಕೊಂಡರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಹಣಕಾಸಿನ ವಿಚಾರದಲ್ಲಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ವಿಚಾರದಲ್ಲಿ ಯಾವುದೋ ಕಾರಣಕ್ಕೂ ಮಧ್ಯಸ್ಥಿಕೆ ವಹಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮಧ್ಯಸ್ಥಿಕೆ ವಹಿಸ್ಕೊಂಡ್ರೆ ನಿಮ್ಮ ತಲೆ ಮೇಲೆ ಎಲ್ಲ ಅಪವಾದಗಳು ಬರ್ತಾ ಹೋಗುತ್ತೆ. ನೀವು ಪ್ರತಿ ಗುರುವಾರ ರಾಯರನ್ನ ಪೂಜೆ ಮಾಡ್ತಾ ಹೋಗಿ, ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಬೇರೆ ಯಾವ ತೊಂದರೆ ತಾಪತ್ರಗಳು ಬರೋದಿಲ್ಲ. ಪ್ರತಿ ಗುರುವಾರ ತಪ್ಪದೆ ರಾಯರಿಗೆ ತುಪ್ಪದ ದೀಪ ಅರ್ಚನೆ ಮಾಡ್ತಾ ಹೋಗಿ. ಮಿಥುನ ರಾಶಿಯವರಿಗೆ ಯಾವ ರೀತಿಯ ಅಡೆತಡೆಗಳು ಬರದೇ ಇರೋಂಗೆ ಆ ರಾಯರು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ, ಕಾಪಾಡ್ತಾರೆ, ಒಳ್ಳೆಯದಾಗುತ್ತೆ. ಮಡದಿ ಜೊತೆ ತುಂಬ ಚೆನ್ನಾಗಿರಿ, ನಗನಗ್ತಾ ಇರಿ, ಯಾವುದೇ ರೀತಿ ಕಿರಿಕಿರಿ ಬರೋದಿಲ್ಲ. ಗಂಡ ಹೆಂಡತಿ ಕಲಹಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಅದನ್ನೊಂದು ಸ್ವಲ್ಪ ದೂರ ಮಾಡಿಕೊಳ್ಳಿ. ಇಬ್ಬರು ಕೂಡ ಸುಖ ಶಾಂತಿ ಸಮೃದ್ಧಿಯಿಂದ ಜೀವನ ಮಾಡ್ತೀರಾ. ನಾನು ತಿಳಿಸಿರ್ತಕ್ಕಂಥ ಮಿಥುನ ರಾಶಿ ಬಗ್ಗೆ, ವೈವಾಹಿಕ ಜೀವನದಲ್ಲಿ ಕಲಹಗಳು ಸರ್ವೇ ಸಾಮಾನ್ಯವಾಗಿರುತ್ತೆ. ಆದ್ದರಿಂದ ತುಂಬ ಎಚ್ಚರಿಕೆಯಿಂದ ಇರಿ.
ಈ ವರ್ಷ ಮೇ ತಿಂಗಳು ಮತ್ತು ಜುಲೈ ತಿಂಗಳು ತುಂಬ ತಮಗೆಲ್ಲರಿಗೂ ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ ಇದೆ. ವಾಹನ ಅಪಘಾತದಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮತ್ತು ನಿಮಗೆ ಸೆಪ್ಟೆಂಬರ್ ತಿಂಗಳಂದು ಭಾರಿ ಈ ತಿಂಗಳು ನಿಮಗೆ ಆರೋಗ್ಯದಲ್ಲಿ ತುಂಬ ಏರುಪೇರಾಗಿ ಅಡ್ಮಿಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆದ್ದರಿಂದ ಈ 3 ತಿಂಗಳು ನೀವು ಎಚ್ಚೆತ್ಕೊಂಡ್ರೆ ಯಾವುದೇ ರೀತಿ ಸಮಸ್ಯೆಗಳು ನಿಮಗೆ ಬರೋದಿಲ್ಲ. ಆಮೇಲೆ ಮದುವೆ ಆಗದಿರತಕ್ಕಂಥ ಪುರುಷ ಆಗಲಿ ಸ್ತ್ರೀ ಆಗಲಿ ನೀವು ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ನಾಗ ಪ್ರತಿಷ್ಠಾಪನೆ ಪೂಜೆ ಮಾಡ್ಕೊಂಬಂದ್ರೆ ನಿಮ್ಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗೋದು. ಇಲ್ಲ ಅಂತ ಹೇಳಿದ್ರೆ ನೀವು ಯಾವುದೋ ಕಾರಣಕ್ಕೂ ಆಗುವುದಿಲ್ಲ. ಮದುವೆಯಲ್ಲಿ ಮತ್ತೆ ವಿಳಂಬ ಆಗ್ತಾ ಹೋಗುತ್ತೆ, ಅಥವಾ ಗಂಡ ಹೆಂಡತಿ ಡೈವರ್ಸ್ ಆಗತಕ್ಕಂಥ ಸಂದರ್ಭ ಬಂದ್ರೂ ಬರ್ಬೋದು, ಹೇಳಿ ಬರೋದಿಲ್ಲ. ಇವನ್ನೆಲ್ಲ ಭಾಳ ಎಚ್ಚರಿಕೆಯನ್ನು ವಹಿಸಬೇಕು. ಕುಕ್ಕೆ ಸುಬ್ರಹ್ಮಣ್ಯನ ನಾಗ ಪ್ರತಿಷ್ಠೆ ಪೂಜೆ ಮಾಡಿಸಿದ್ದೆ ಆಯ್ತು ಅಂತ ಹೇಳಿದ್ರೆ ಮದುವೆ ವಿಚಾರ ಮತ್ತು ಮನೇಲಿ ಆಗತಕ್ಕಂಥ ಡೈವರ್ಸ್ಗಳವರೆಗೆ ಹೋಗಿರ್ತಕ್ಕಂಥ ಕೆಲವೊಂದು ದಾಂಪತ್ಯಗಳ ಜೀವನವೂ ಇರುತ್ತದೆ, ಅದೆಲ್ಲ ದೂರ ಆಗುತ್ತೆ. ಸಂತಾನದಲ್ಲಿ ಕೆಲವೊಂದು ಸಮಸ್ಯೆಗಳು ಯಾವ ಥರ ಬರ್ತಾಯಿದ್ದಾವೆ ಅಂತ ಹೇಳಿದ್ರೆ ಮದುವೆಯಾಗಿ ಕೆಲವೊಂದು ವರ್ಷಗಳಾದ್ರೂ ಕೂಡ ಮಕ್ಕಳಾಗಿರೋಂಗಿಲ್ಲ. ಸೊ ಇಲ್ಲಿ ಮಕ್ಕಳಾಗದಿರತಕ್ಕಂಥ ವಿವಾಹ ಆಗಿರ್ತಕ್ಕ ಮಕ್ಕಳಾಗದಿರತಕ್ಕಂಥ ಸ್ತ್ರೀ ಆಯಿತು ಪುರುಷ ಆಯಿತು, ವಿವಾಹ ಆಗಿ ತುಂಬ ದಿನಗಳಾದ್ರೂ ಕೂಡ ಮಕ್ಕಳಾಗಿರೋದಿಲ್ಲ. ಅವರು ಮಾಡತಕ್ಕಂಥ ಪೂಜೆ ಏನಂತ ಹೇಳಿದ್ರೆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಅಷ್ಟೇಶ ಬಲಿದಾನ ಪೂಜೆ ಮಾಡಿಸಿ ಎಲ್ಲ ರೀತಿಯೂ ತೊಂದರೆಗಳು ದೂರ ಆಗುತ್ತೆ. ಆಮೇಲೆ ಮನೆಯಲ್ಲಿ ಯಾವುದೋ ಕಾರಣಕ್ಕೂ ಗಂಡ ಹೆಂಡತಿ ಕಿತ್ತಾಡತಕ್ಕಂಥ ಸಂದರ್ಭ ಮಿಥುನ ರಾಶಿಯವರಿಗೆ ಈ ವರ್ಷ ಜಾಸ್ತಿ ಇದೆ. ತುಂಬ ಎಚ್ಚರಿಕೆಯಿಂದ ಇರಿ. ನಿಮಗೆ ಹೇಳ್ದಂಗೆ ಮೇ ತಿಂಗಳು ಮತ್ತು ಸೆಪ್ಟೆಂಬರ್ ತಿಂಗಳವರೆಗೆ ಭಾರಿ ಎಚ್ಚರಿಕೆಯಿಂದ ಇರಿ. ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಮುಂದೆ ಮಾಡ್ತಕ್ಕಂಥ ಕೆಲಸದಲ್ಲೂ ಕೂಡ ಎಚ್ಚರಿಕೆಯಿಂದ ಕೆಲಸ ಮಾಡಿ, ಒಳ್ಳೆಯದಾಗುತ್ತೆ. ನಂಬಿ ಯಾವ ಕೆಲಸನೂ ಮಾಡಲಿಕ್ಕೆ ಹೋಗಬೇಡಿ. ಇನ್ನೊಬ್ಬರನ್ನ ಪಾರ್ಟ್ನರಾಗಿ ನೀವು ಉದ್ಯೋಗದಲ್ಲಿ ತೊಗೊಳ್ಳಿಕ್ಕೆ ಯಾವುದೋ ಕಾರಣಕ್ಕೂ ದಯವಿಟ್ಟು ಹೋಲಿಕ್ಕೆ ಹೋಗಬೇಡಿ. ಇದೊಂದು ಎಚ್ಚರಿಕೆಯಿಂದ ನಿಮ್ಮೊಂದು ವಿಶೇಷವಾಗಿರ್ತಕ್ಕಂಥ ಸೂಚನೆ ನಾನು ತಿಳಿಸ್ತಾ ಇದ್ದೇನೆ. ದಯವಿಟ್ಟು ಪಾರ್ಟ್ನರ್ಶಿಪ್ಪಲ್ಲಿ ಯಾವ ಕೆಲಸನೂ ಮಾಡಲಿಕ್ಕೆ ಹೋಗಬೇಡಿ. ಮುಂದೆ ಏನಾದರೂ ವಿಶೇಷ ವಿಚಾರಗಳಿದ್ದರೆ ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಕಾಲ್ ಮಾಡಿ ತಿಳಿಸಿಕೊಡುತ್ತೇನೆ. ನಮಸ್ಕಾರ.